ಪುಣ್ಯಾತ್ಮರೇ, ನಮ್ಮ ಅವುಗಳ ನೀವು ಬಹಳ ಮಂದಿ ಬಂದಿರಿ. ಗದಲ ಮಾಡ್ಬೇಡ್ರಿ, ಲಕ್ಷ್ಯ ಇಡ್ರಿ ವಿಷಯ. ನಿಮ್ಮ ಕೈಯಾಗ ಬಹಳ ದೊಡ್ಡ ಶಕ್ತಿ ಅದ. ಹೆಣ್ಣು ಈ ಜಗತ್ತದ ಕಣ್ಣು ಅಂದಾರ ನಮ್ಮ ಭಾರತ ದೇಶಕ್ಕೆ. ನಿಮಗ ಮೊನ್ನೆ ದಿವಸ ಹೇಳಿದ, ಆದ್ರೂ ಲಕ್ಷ್ಯ ಇಡ್ರಿ. ನಮ್ಮ ಮಕ್ಕಳ ಜೀವನ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ಉದ್ಧಾರ ಆಗ್ಬೇಕಾಗಿತ್ತು ಅಂತಂದ್ರ, ಈ ನಮ್ಮ ಮಕ್ಕಳು ಒಂದು ದಿನ ಭಾರತ ದೇಶದ ಪ್ರಜೆಗಳಾಗಿ ಮೆರಿಬೇಕಾಗಿತ್ತಂದ್ರ, ಭಾರತ ದೇಶ ಉಳಿಸುವ ಹೆಸರು ಬರಬೇಕಾಗಿತ್ತಂದ್ರ ಅದಕ್ಕೆ ಮೂಲ ಕಾರಣ ತಾಯಿನೇ ಕಾರಣ. ಯಾಕ? ಮಕ್ಕಳ ಸಂಸ್ಕಾರ ಏನು ಕೊಡ್ಬೇಕು ಅನ್ನೋದು ನಿಮ್ಮ ಕೈಯಾಗ ಬಹಳ ದೊಡ್ಡ ಶಕ್ತಿ ಅದ ತಾಯಿ. ಹೇಳ್ತಾರವ್ರು, ಮನೆಯ ಮೊದಲ ಪಾಠ ಶಾಲೆ, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಧನ್ಯರಂತ ಹೇಳ್ತಾರೆವ. ಮೊದಲ ಮಕ್ಕಳು ಸಂಸ್ಕಾರ ಕಲಿಬೇಕಾಗಿತ್ತು. ನಮ್ಮ ಮಕ್ಕಳು ವಿದ್ಯಾವಂತರಾಗಿರ ಆಗ್ಬೇಕಾಗಿತ್ತು ಅಂತಂದ್ರ, ಮಕ್ಕಳು ಕೆಟ್ಟ ಕೆಲಸ ಮಾಡಬಾರ್ದಾಗಿತ್ತು ಅಂತಂದ್ರ, ಮಕ್ಕಳು ದೇಶದ ಹೆಸರ, ಮನೆ ಹೆಸರ, ತಾಲೂಕಿನ ಹೆಸರ, ಜಿಲ್ಲಾ ರಾಜ್ಯದ ಹೆಸರು ತರಬೇಕಾಗಿತ್ತಂದ್ರ ಮನ್ಯಾಗ ಮೊದಲು ಬಹಳ ನಾವು ತಾಯಿಯನ್ನ ಬಹಳ ಸುಂದರವಾದ ಶಿಕ್ಷಣವನ್ನ ಕೊಡಬೇಕು, ಸಂಸ್ಕಾರ ಕೊಡಬೇಕು ತಾಯಿ ತಂದಿಗಳು. ಯಾಕೆ? ಸರ್ವಜ್ಞ ಕವಿ ಹೇಳ್ತಾರ, ನಾ ಹೇಳಲ್ಲ, ಒಂದು ಮಾತವ್ರು. ಸರ್ವಜ್ಞ ಕವಿಗಳು ಏನ್ ಹೇಳ್ತಾರಂದ್ರೆ, ವಿದ್ಯೆ ಕಲಿಸಲಾಗದ ಗುರು, ವಿದ್ಯಾ ಕಲಿಸಲಾಗದ ಗುರು, ಬುದ್ಧಿ ಹೇಳಲಾರದ ತಂದೆ, ಬಿದ್ದಾಗ ಬಂದು ಎಬ್ಬಿಸಲಾರದ ತಾಯಿ, ಶುದ್ಧ ವೈರಿ, ಶುದ್ಧ ವೈರಿ ಸರ್ವಜ್ಞ ಅಂತ ಸರ್ವಜ್ಞ ಕವಿ ಹೇಳ್ತಾರೇವ. ನಾ ಹೇಳುಗತ್ತಿಲ್ಲ ಅದು. ವಿದ್ಯಾ ಕಲಿಸಲಾಗದ ಗುರುನು ಕೂಡ ವೈರಿನೇ ಆ ಮಗುವಿಗೆ. ಯಾಕ? ಮಠದೊಳಗಿದ್ದಿರ್ತಕ್ಕಂಥ ಗುರು ಆಗಲಿ, ಮಂದಿರದೊಳಗಿದ್ದಿರ್ತಕ್ಕಂಥ ಗುರು ಆಗಲಿ, ಮಸೂದಿಯಾಗಿದ್ದಿರುವ ಗುರು ಆಗಲಿ, ಸಾಲಿ ಕಲಿಸ್ತಕ್ಕಂಥ ಗುರು ಆಗಲಿ, ಸರಿಯಾಗಿ ಮಕ್ಕಳಿಗೆ ಪಾಠ, ಅವ್ರ ಸಂಸ್ಕಾರ, ಅವ್ರ ಸ್ಥಾನದೊಳಗಿದ್ದುಕೊಂಡು, ತಮ್ಮ ಗುರುವಿನ ಸ್ಥಾನದೊಳಗಿದ್ದುಕೊಂಡು ತಾವು ಕರೆಕ್ಟ್ ಮಕ್ಕಳಿಗೆ ಪಾಠ ಕಲಿಸಲಿಲ್ಲ ಅಂತಂದ್ರ ಅವರು ವೈರಿನೇ ಅದಾರ, ಈ ಮಕ್ಕಳಿಗೆ ವೈರಿನೇ ಅದಾರ ಅಂತ ಹೇಳ್ತಾರ ಅವ್ರು. ಮುಂದೆ ಹೇಳ್ತಾರೆ, ಬುದ್ಧಿ ಹೇಳಲಾರದ ತಂದಿನೂ ಕೂಡ ವೈರಿನಿ ಅಂತ ಹೇಳ್ತಾರ ಅವರು. ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತನ್ನ ತಂದೆ ಸ್ಥಾನದೊಳಗೆ ನಿಂತ್ಕೊಂಡು ಮಕ್ಕಳಿಗನ್ನ ಬುದ್ಧಿಯನ್ನ ಹೇಳುದು, ಮಕ್ಕಳು ಭವಿಷ್ಯ ನೋಡುದು ತಾನು ನೋಡ್ಲಿಲ್ಲ ಅಂತಂದ್ರೆ ಅವನು ವೈರಿ ಅಂತ ಹೇಳ್ತಾರ ಅವರು. ಯಾಕ? ವಿಚಾರ ಮಾಡಬೇಕು. ಮುಂಜಾನತೆ ಎದ್ದು ಮಗ ಒಂದು 100 ರೂಪಾಯಿ ಬೇಡಗತ್ತದಂದ್ರೆ ಯಾಕೆ ಬೇಡಗತ್ತಾನಂತ ವಿಚಾರ ಮಾಡ್ಬೇಕತ್ರಿ. ಅಪ್ಪಿದ್ದವ 100 ರೂಪಾಯಿ ಬೇಡತದ ಮಗ, ಯಾಕೆ ಬೇಡಗತ್ತಾನ? ಎದ್ರ ಕಾಲಾಗ ಬೇಡಗತ್ತಾನ? ಏನ್ ಮಾಡ್ತಾನ? ಮನೆಯೊಂದು ಮುಂಜಾನದ ಬುದ್ಧಿ ಕಟ್ಕೊಂಡು ಮಗು ಸಾಲಿಗೆ ಹೋಗ್ತಾನ. ಹೋಗ್ತಾವಲ್ರಿ ಮಕ್ಕಳು ಸಾಲಿಗೆ. ಇಲ್ಲಿದು ಸೊಲ್ಲಾಪುರ ಹಿಡಿದು ಕಾಲೇಜ್ ಕಲಿಕ್ ಹೋಗ್ತಾವ, ಅಕ್ಕಲ್ಕೋಟಕ್ಕೆ ಹೋಗ್ತಾವ, ಬಹಳ ದೂರ ಹೋಗ್ತಾವ. ಖರೆ ಮಕ್ಕಳು ಕರೆಕ್ಟ್ ಅವ್ರು ಸಾಲಿ ಕಲಿಗತ್ತಾರೋ ಅಥವಾ ಇಲ್ಲೋ, ಸಾಲಿ ಕಲ್ತು ಕರೆಕ್ಟ್ ಹೊಂಟರ ಮನಿಗೋ ಅಥವಾ ಇಲ್ಲೋ, ತಂದಿ ಸ್ಥಾನದೊಳಗೆ ಇದ್ದುಕೊಂಡು ಆ ಮಕ್ಕಳದು ಪಾಲನೆ ಪೋಷಣೆ ಅವ ಮಾಡ್ಲಿಲ್ಲ ಅಂತಂದ್ರ, ಆ ಮಕ್ಕಳ ಬದ್ದಲ್ದಾಗ ತಂದೆಯಾಗಿ ವಿಚಾರ ಮಾಡ್ಲಿಲ್ಲ ಅಂತಂದ್ರ ಆ ಮಗು ಕೆಡ್ತದ. ಆದ್ರ ಪಾಲಿಗೆ ಅಪ್ಪಿದ್ದವನು ಬುದ್ಧಿ ಹೇಳಲಾರ್ದ ತಂದಿನೂ ಕೂಡ ಅವ ಶುದ್ಧ ವೈರಿ ಅಂತ ಹೇಳ್ತಾರ ಅವ್ರು. ಅವನು ವೈರಿನೇ. ಮುಂದೆ ಹೇಳ್ತಾರೆ, ಬಿದ್ದಾಗ ಬಂದು ಎಬ್ಬಿಸಲಾರದ ತಾಯಿಯು ಕೂಡ ಶುದ್ಧ ವೈರಿ. ನೀವು ಅನುಭವದೇವ, ಬಹಳ ಮಂದಿ ಬಂದಿರಿ. ಏನ್ ಹೇಳ್ತೀರಿಪ್ಪ, ದಾರಿಗೊಂಟ ಹಾಯ್ದು ಹೋಗೋ ಮತ್ತಿನೊಳಗೆ ಒಂದು ಕೂಸು ಬಿತ್ತಂದ್ರ ಕೈ ಹಿಡ್ದೆ ಎಬ್ಬಿಸಲಾರದೆ ಹಂಗೆ ಹಂಗ ಹೋಗ್ತಿರ್ಬೇಕು ನಾವು. ಅಟ್ಟೆನ ಕಳ್ಳ ನಮ್ದು ಕಟಕ್ ಮಾಡ್ರಿ ಅನ್ನತ್ ನಿಂಗ ಅನುಭವದು ನೀವು. ಖರೆ ಹಿಂಗ ಬಿದ್ದಿದ್ ಎಬ್ಬಿಸಿದ್ ಹೇಳಿಲ್ಲ ಅವ್ರು ಸರ್ವಜ್ಞ ಕವಿಗಳು. ದಾರ್ಯಾಗ ಕಲ್ಲು ತಟ್ಟಿ ಬಿದ್ದಿದು ಎಬ್ಬಿಸುದ್ ಹೇಳಿಲ್ಲ ಅವರು. ತನ್ನ ಭವಿಷ್ಯ ಜೀವನದವನ್ನ ಮಗುವನ್ನ ಬೀಳ್ತದ, ಆ ಮಗುವಿಗೆ ಕರೆಕ್ಟ್ ತಾಯಿ ಸಂಸ್ಕಾರ ಕೊಡ್ಲಿಲ್ಲ ಅಂತಂದ್ರ ಮಗ ಒಂದ ದಿವಸ ದೇಶದ ವೈರಿ ಆಗ್ತಾನವ, ದೇಶ ಹಾಳು ಮಾಡ್ತಾನ. 1 ಲಕ್ಷ ಹೇಳ್ರಿ,
ಒಬ್ಬ ಬಹಳ ಪಾಪಿ ಮನುಷ್ಯ ಇದ್ದ. ತಾಯಿ ಮಕ್ಕಳಿಗೆ ಕರೆಕ್ಟ್ ಸಂಸ್ಕಾರ ಕಲಿಸಲಿಲ್ಲ ಅಂತಂದ್ರೆ ಹೆಂಗಾಗ್ತದೇವ? ಲಕ್ಷ್ಯ ಇಡ್ರಿ ನೀವು. ಬಹಳ ಪಾಪಿ ಮನುಷ್ಯ ಇದ್ದ. ಅವ ಪಾಪ ಮಾಡಿದು ಯಾರಾದ್ರೂ ಇಂಥದೊಂದು ಪಾಪದ ಕೆಲಸ ಮಾಡುದು ಉಳಿಸ್ಯಾನ ಅಂತ ಒಂದು ಲಿಸ್ಟ್ ತೆಗೆದು ನೋಡ್ ಕೊಟ್ರು ಅಂತಂದ್ರ ಕೊಟ್ಟವ್ರಿಗೆ 10,000 ಬಹುಮಾನ ಇಟ್ಟಿರತ್ತ ನೋಡ್ರಿ. ಅಂದ್ರೆ ಎಷ್ಟು ಪಾಪ ಮಾಡಿರ್ಬೇಕ್ರಿ? ಒಂದು ಪಾಪದ ಕೆಲಸ ಮಾಡುದಿವ ನಿಂದ್ರಸ್ಯಾನ ಅಂತ ಹೇಳಿ ಯಾರಾದ್ರೂ ವಿಚಾರ ಮಾಡಿ ಹೇಳಿದ್ರಂದ್ರ ಹೇಳದವ್ರಿಗೆ 10,000 ಬಹುಮಾನ ಇತ್ತತ್ರಿ. ಅಂತ ಪಾಪದ ಕೆಲಸ ಮಾಡಿದತ್ತ ಪುಣ್ಯಾತ್ಮ. ಯಾಕ? ಸಣ್ಣ ವಯಸ್ಸಿನೊಳಗೆ ಹಿಡ್ಕೊಂಡು ತುಡುಗು ಮಾಡಕ್ ಚಾಲು ಮಾಡ್ದ. ಸೋಟ ಪಟಿಂಗರ್ ಸಂಘ ಕಟ್ಟದ. ದೊಡ್ಡವ ಆಗ್ತಾ 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 ಬೇಕಾಗಿರ್ತಕ್ಕಂತ ಬಂಗಾರದ ಅಂಗಡಿ ತುಡುಗ ಮಾಡದ, ಬೆಳ್ಳಿ ತುಡುಗ ಮಾಡದ, ರೊಕ್ಕ ರೂಪಾಯಿ ಕಿಶ ಹುಳ್ಳಿಗತ್ತ. ಬಹಳ ದೊಡ್ಡ ತುಡುಗಾದ. ಅಷ್ಟೇ ಅಲ್ಲ, ವಯಸ್ಸಿಗೆ ಬಂದ ಬಳಿಕ ಒಳ್ಳೆಯ ಹೆಣ್ಣು ಮಕ್ಕಳ ಮ್ಯಾಗ ಕಣ್ಣ ಹಾಕಿ ತಾನು ಕೆಟ್ಟ ಕೆಲಸ ಮಾಡಗತ್ತ, ದರುಡೆ ಮಾಡಗತ್ತ. ಕೆಟ್ಟ ಮಾಡಬಾರದು ಎಲ್ಲ ಕೆಲಸ ಮಾಡ್ದ. ಬಹಳ ಅವನ ಮ್ಯಾಲ ಕೇಸದು, ಬಹಳ ಕೇಸದು. ಖರೆ ಅವನಿಗೆ ಹುಡುಕಕ್ ಬಂದ್ರ ಪೊಲೀಸ್ ಸಾಹೇಬರ ಕೈಗೂ ಬಹಳ ದಿವಸಿಗೆ ಅವ ಸಿಗ್ಲಿಲ್ಲತ್ರಿ. ಬಹಳ ದಿವಸ ಅವ ಪೊಲೀಸರ ಕೈಗೆ ಸಿಗ್ಲಿಲ್ಲ. ಕೊನಿಗೊಮ್ಮೆ ಸಿಕ್ಕ. ಆ ಪೊಲೀಸರ ಕೈಯಾಗ ಸಿಕ್ಕಾಗ ಇವನ ಲಿಸ್ಟ್ ತೆಗೆದು ನೋಡಿದ್ರು. ಆ ಜಡ್ಜ್ ಸಾಹೇಬ್ರು ಇವನ ಲಿಸ್ಟ್ ತೆಗೆದು ನೋಡಿದಾಗ ಅವ್ರ ಏನಿಲ್ಲ, ಡೈರೆಕ್ಟ್ ಇವನಿಗೆ 8 ದಿನದಾಗ ಗಲ್ಲು ಶಿಕ್ಷೆ ಅಂತ ಬರೆದು ಬಿಟ್ರು. ಯಾಕ? ಅಂತ ಕೆಲಸ ಮಾಡಿದ್ದ. ಏನಿಲ್ಲ, ಇವನಿಗೆ 8 ದಿವಸದೊಳಗೆ ಇವನಿಗೆ ಗಲ್ಲು ಶಿಕ್ಷೆ ಅಂತ ಬರೆದ್ರು. ಆ ಎಳೆಗ ಒಂದು ಕೋಣಿ ಒಳಗ ಹಾಕಿ ಒಬ್ಬ ಪೊಲೀಸ್ ಸಾಹೇಬರನ್ನ ಕಾವಲಿಟ್ರು. 8 ದಿವಸದ ಮ್ಯಾಗ ಗಲ್ಲು ಶಿಕ್ಷೆ ಇತ್ತು. ಪೊಲೀಸರ ಕೈಗೆ ಸಿಕ್ಕಾನ, ಕೋಣಿ ಒಳಗ ಹಾಕ್ಯಾರ. ಯಾಕ? ನಮ್ಮ ಭಾರತ ದೇಶದೊಳಗ ಒಂದು ಬಹಳ ಸುಂದರವಾದ ಸಂಸ್ಕೃತಿ ಅದ. ಸಂವಿಧಾನದೊಳಗೆ ಒಂದು ಸಂಸ್ಕೃತಿ ಇದೆ. ಏನಂತಂದ್ರ, ಬೇಕಾದಂತ ಪಾಪ ಮಾಡದ ಪಾಪಿ ಇದ್ರೂ ಕೂಡ ಅವನ ಕೊನೆ ಆಶೆ ಏನು ಬೇಡ್ತಾನ ಅದು ಉಣಿಸಿ ತಿನಿಸಿಯನ್ನ ಅವನಿಗೆ ಗಲ್ಲು ಶಿಕ್ಷೆ ಮಾಡ್ಬೇಕಂತ ನಮ್ಮ ಭಾರತ ದೇಶದ ನೇಮದ. ಅವಾಗ 8 ದಿವಸ ಇವನಿಗೆ ಟೈಮ್ ಕೊಟ್ರು. ಪೊಲೀಸ್ ಸಾಹೇಬ್ರೊಬ್ರಿಗೆ ಕಾವಲಿಟ್ರು. ಅವ ಏನ್ ಬೇಡ್ತಾನ ಅದು ಕೊಡ್ಬೇಕಂತ, ತಿಲ್ಲಕ್ ಕೊಡ್ಬೇಕಂತ ಆ ಪೊಲೀಸ್ ಸಾಹೇಬರು ಒಂದಿಷ್ಟು ಕರುಣಾನಿಧಿ ಇದ್ರು. ಅವಾಗ ಕೇಳ್ತಾರೆ, ಅಪ್ಪ ಇನ್ನು 8 ದಿವಸದಾಗ ನಿನ್ನ ಮರಣ ಹೋಗ್ತದೋ, ನಿನಗ ಗಲ್ಲು ಶಿಕ್ಷೆ ಅದ, ನೀ ಬದುಕೋದು ಮಾತ್ರ ಇನ್ನು 8 ದಿವಸಪ್ಪ, ಇನ್ನು ಭೂಮಿ ಮೇಲೆ ನೀ ಉಳ್ಯಲ್ಲ. ಏನು ಉಣ್ತೀಯನು ಉಣು, ಏನು ತಿತ್ತಿತ್ತಿನು ನಾ ತಂದು ಕೊಡ್ತಾ. ಆ ಎಳೆಗ ಪುಣ್ಯಾತ್ಮವನ್ನ ಹಿಂದ ಮಾಡಿದ ಒಂದೊಂದು ಕೆಲಸವ ಮಾಡಿ ಅದನ್ನ ನೆನಪಿಗೆ ಬರ್ಲೋಗತ್ರಿ. ಹೆಂಗ ಊಟ ಹೋಗ್ತದ ತಾಯಿ? ಕಣ್ಣಾಗಿನ ನೀರ್ ಹಾಕಕ್ಕೆ ಶುರು ಮಾಡ್ದ. ಕಣ್ಣನ ನೀರ್ ಹಾಕಗತ್ತಿವ. ಅವಾಗ ನೆನಪ ಬರ್ತಿತ್ತು. ಪೊಲೀಸ್ ಅವ್ರಿಗೆ ಕೇಳ್ತರು, ಏನ್ ಉಣ್ತಿ ಉಣೋಪ, ನಾ ತಂದು ಕೊಡ್ತಾ. ಇನ್ನು 8 ದಿವಸ ನಿನ್ನ ಭೂಮಿ ಮ್ಯಾಗ ನೀ ಇರುವುದು, 8 ದಿನದಾಗ ನಿನ್ನ ಮರಣದ ಉಣು. ಸಾಹೇಬ್ರೆ, ನಾ ಒಂದೊಂದು ಮಾಡಿದ ಕರ್ಮಗಳನ್ನ ನನ್ನ ನೆನಪಿಗೆ ಬಂದು ನನಗ ಊಟ ಹೋಗಲ್ದಪ್ಪ, ನಾ ಏನು ಒಲ್ರೀತಿದ. ಕಣ್ಣನ ನೀರ್ ಹಾಕ್ತಿದ್ದ. ಹೋಯ್ತೇವ, 4 ದಿನ ಹೋಯ್ತು, 6 ದಿನ ಹೋಯ್ತು. ಅವಾಗಂತಾನೆ ಇನ್ನು ನೀ ಕೇವಲ ನಾಳೆ 1 ದಿವಸ ಉಣು. ಏನ್ ಉಣ್ತಿ ಉಣು, ಚಪಾತಿ ಉಣು, ತುಪ್ಪ ಉಣು, ಏನ್ ಉಣ್ತಿ ಉಣುಯಪ್ಪ, ತಂದು ಕೊಡ್ತೀನೋ ಉಣು. ಹಿಂದ ಒಂದೊಂದು ಮಾಡಿದ ಕರ್ಮಗಳೆಲ್ಲ ಕಣ್ಣನ ನೀರು ಹಾಕೋತು ವಲ್ಲ 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 ಅಂತಿದ್ದ. ನಾಳೆ ಗಲ್ಲ ಶಿಕ್ಷೆ ಕೊಡ್ತಾರ ಅಂತಂದ್ರಿ ಇವತ್ತಿನ ದಿವಸ ತನಕ ಪೊಲೀಸ್ ಸಾಹೇಬ್ರ ಕೇಳ್ಕೊತೇ ಇದ್ರು, ಇವ ವಲ್ಲ ಅನ್ಕೋತೇ ಇದ್ದ. ಖರೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇವನಿಗೆ ಗಲ್ಲ ಶಿಕ್ಷೆ ಅದ ಅಂದ್ರೆ ಇವತ್ತಿನ ದಿನ
ಪೊಲೀಸ್ ಸಾಹೇಬ್ರು ಕೇಳಂತ ಸಮಯದಾಗ ಒಂದು ಮಾತು ನೆನಪು ಬತ್ತತ್ರಿ ಅವನಿಗೆ. ಏನ್ ಬತ್ತಂದ್ರ, ಯಪ್ಪ 8 ದಿವಸ ಅಲ್ಲಿಗೆ ಬತ್ತು ನನಗೆ ಕೇಳ್ಕೊತ ಇದ್ದೀಪ, ಕೇಳ್ಕೊತ ಇದ್ರಿ, ಖರೆ ನಾಳೆ 8 ಗಂಟೆಗೆ ನನ್ನ ಪ್ರಾಣ ಹೋಗ್ತದ. ನಾ ಸಾಯುವಂತ ಸಮಯದೊಳಗ ನನ್ನ ತಾಯಿ ನೆನಪಾಗ್ಲಗತ್ತಳ. ನನ್ನ ತಾಯಿಗೆ ತಂದು ಒಂದಿಷ್ಟು ಭೇಟಿ ಮಾಡಿಸ್ತ್ರೇನಪ್ಪ, ನನ್ನ ತಾಯಿ ಕೂಡ 2 ಮಾತು ಮಾತಾಡಮಿದ್ದೀನಿ ಅಂದತ್ರಿ. ನನ್ನ ತಾಯಿ ಕೂಡ 2 ಮಾತು ಮಾತಾಡಮಿದ್ದೀನಿ, ನನ್ನ ತಾಯಿಗೆ ತಂದು ಭೇಟಿ ಮಾಡಿಸ್ತ್ರೇನಪ್ಪ ಅಂತ ಕೇಳ್ತಾನ. ಪೊಲೀಸ್ ಸಾಹೇಬ್ರು ಬಹಳ ಕರುಣಾನಿಧಿ ಇದ್ರು. ಆಯ್ತಪ್ಪ, ನಿನ್ನ ತಾಯಿ ಯಾವಾಗ ನಿನಗೆ ನೆನಪಾಗತ್ತಳ ಅಂದ್ರೆ, ಹೇ ಪುಣ್ಯಾತ್ಮ, ನಾ ತಂದು ಭೇಟಿ ಮಾಡಿಸ್ತೀನೋ, ದುಃಖ ಮಾಡಬೇಡ, ನಾಳೆ ನಿನ್ನ ಪ್ರಾಣ ಹೋಗ್ತದ, ನಿನ್ನ ಜನ್ಮ ಕೊಟ್ಟ ಹೆತ್ತ ತಾಯಿ ಕೂಡ ನಿಚಿಂತಿ ಇಲ್ದೆ ಮಾತಾಡಗತ್ತಿ, ನಾ ಭೇಟಿ ಮಾಡಿಸ್ತೀನಪ್ಪ, ಆಯ್ತು ಅಂತ ಹೇಳಿ ಅವನಿಗೆ ಕೋಣೆ ಒಳಗ ಬಿಟ್ಟು ಆಗಿಂದಾಗ ಒಂದು ಗಾಡಿ ತಯಾರು ಮಾಡಿ ಎಲ್ಲಿ ತಾಯಿ ಅದಾಳ ಅಲ್ಲಿಗೆ ಹುಡುಕಕ್ಕೆ ಅನ್ನೋದಕ್ಕೆ ಕೊಟ್ಟು ಹಚ್ಬಿಟ್ಟದ್ರತ್ರಿ. ಸಣ್ಣಾಗಿದ್ದಾಗ ಕೆಟ್ಟ ಕೆಲಸ ಮಾಡುತ್ತ ಮನೆ ಬಿಟ್ಟು ಹೋಗಿದ್ದೀವ. ತಾಯಿ ಮುಖ ಮಗ ನೋಡಿದಿಲ್ಲ, ಮಗನ ಮುಖ ತಾಯಿ ನೋಡಿದಿಲ್ಲವ. ಹೋಗಿದ್ದ ಆ ಕಾಡಿ ಈ ಕಾಡಿ ಹುಡುಕ್ಯಾಡಿ ಕೊನೆಗೆ ತಾಯಿಗೆ ತಪಸ್ ತೆಗೆದು ಅವನ ತಾಯಿಗೆ ತಪಸ್ ತೆಗೆದು ತಗೊಂಡು ಬಂದ್ರು, ಠಾಣಕ್ಕೆ ತಗೊಂಡು ಬಂದ್ರು. ತಗೊಂಡು ಬರುವ ತನಕ ರಾತ್ರಿ ಮಧ್ಯೆ ಬಾರಾಗಿತ್ತತ್ರಿ ಟೈಮ್. ರಾತ್ರಿ ಮಧ್ಯೆ ಬಾರಾಗಿತ್ತು. ಆ ಎಳೆಗ ಪೊಲೀಸ್ ಸಾಹೇಬರು ನೋಡ್ತಾರ, ಓಹೋ ಇವ ಮನಗಿದ ನಿದ್ದೆತ್ತಿ ನೋಡಿ ವಿಚಾರ ಮಾಡಿದ್ರು, ನಾಳೆ ಬೆಳಿಗ್ಗೆ 8 ಗಂಟೆಗೆ ಇವನ ಪ್ರಾಣ ಹೋಗ್ತದ, ಗಲ್ಲು ಶಿಕ್ಷೆ ಅದ, ಇದು ಕೊನೆ ನಿದ್ದಿ. ಇವಂದು ಕೊನೆ ನಿದ್ದಿ. ನಾಳೆ 8 ಗಂಟೆಗೆ ಇವನ ಪ್ರಾಣ ಹೋಗ್ತದತ್ತಂದ್ರೆ ಹಿಂಗ ಎಬ್ಬಿಸಬಾರ್ದು ಇವನಿಗೆ. ಇದು ಕೊನೆ ನಿದ್ದಿ ಅದ, ಲಾಸ್ಟ್ ನಿದ್ದಿ ಅದ, ಇವನಿಗೆ ಎಬ್ಬಿಸಬೇಡದು. ತಾಯಿ ಮಗನಿಗೆ ಮುಂಜಾನೆ 8 ಗಂಟೆಗೆ ಅವನಿಗೆ ಟೈಮಿಂಗ್ ಅದ, 6 ಗಂಟೆಗೆ ಎಬ್ಬಿಸಿ ತಾಯಿ ಮಗನಿಗೆ ಭೇಟಿ ಮಾಡಿಸ್ಬೇಕಂತ ಪೊಲೀಸ್ ಸಾಹೇಬರು ವಿಚಾರ ಮಾಡಿದ್ರು. ಅವಾಗ ತಾಯಿಗೆ ಒಂದು ರೂಮಿನೊಳಗ ವ್ಯವಸ್ಥೆ ಮಾಡಿ ಕೊಟ್ರು. ಮುಂಜಾನತ್ತಿನೊಳಗ ಬೆಳಿಗ್ಗೆ 6 ಗಂಟೆಗಿತ್ತು, ಎದ್ದು ನಿಂತ. ಆ ಎಳೆಗ ಪೊಲೀಸ್ ಸಾಹೇಬರು ಬಂದ್ರಪ್ಪ, ರಾತ್ರಿ ಮಧ್ಯ ಬಾರಾಗಿತ್ತು, ನಿನ್ನ ತಾಯಿಗೆ ತಪಸ್ ತೆಗೆದು ನಾ ತಗೊಂಡು ಬಂದೆ, ನಿನ್ನ ತಾಯಿಗೆ ತಂದೆ, ನಿನಗೆ ಎಬ್ಬಿಸಿ ಮಾತಾಡ್ಸ್ಬೇಕಂದ, ನಿನ್ನ ನಿದ್ದೆ ಹಾಳಾಗ್ತದ, ಇದು ಕೊನೆ ರಾತ್ರಿ ನಿದ್ದೆ ಅದ, ಹಾಳಾಗಬಾರ್ದಂತ ಹೇಳಿ ನಾ ನಿನಗೆ ಎಬ್ಬಿಸಲಿಲ್ಲ. ನೋಡೋ 8 ಗಂಟೆಗೆ ನಿನಗೆ ಗಲ್ಲು ಶಿಕ್ಷೆ ಅದ, ಮರಣದಂಡ ಅದ, 2 ತಾಸು ಟೈಮ್ ಅದ, 2 ತಾಸು ಟೈಮ್ ಅದ. ನಿನ್ನ ತಾಯಿಗೆ ತಗೊಂಡು ಬಂದೀನಿ, ನಿನ್ನ ತಾಯಿ ಇಲ್ಲಿ ಹದಾಳ, ನಿನ್ನ ತಾಯಿಗೆ ಮಾರಿ ಮುಂದೆ ಇಲ್ಲಿ ನಿಂದ್ರಿಸ್ತೀನಿ, ಇಬ್ರು ತಾಯಿ ಮಗ 2 ತಾಸು ಏನು ಮಾತಾಡ್ತೀರಿ ಮಾತಾಡ್ರಿ ಅಂದವ. ಐತೆಪ್ಪ ಅಂತ ಹೇಳ್ದ. ತಾಯಿಗೆ ತಂದು ಮಾರಿ ಮುಂದೆ ನಿಂದ್ರಿಸದ. ಮಗನ ಮುಖ ತಾಯಿ ನೋಡ್ತಾಳ, ತಾಯಿ ಮುಖ ಮಗ ನೋಡ್ತಾನ. ಒಬ್ಬರಿಗೊಬ್ರು ಮುಖ ನೋಡ್ತಾರ, ಕಣ್ಣಾಗಿನ ನೀರು ಬರ್ತಾವ. ತಾಯಿ ಸಣ್ಣ ವಯಸ್ಸಿನ ಹಿಡ್ಕೊಂಡು ಕೆಟ್ಟ ಕೆಲಸ ಮಾಡುತ್ತಾ ಮನಿ ಬಿಟ್ಟು ಹೋಗಿದ, ಜನ್ಮ ಕೊಟ್ಟ ತಾಯಿ ಕೈಗೆ ಸಿಕ್ಕಿದಿಲ್ಲ. ಸಾಯಾಮತ್ತಿನೊಳಗೆ ಬಂದು ತಾಯಿ ಮಾರಿ ಮುಂದೆ ಬಂದು ನಿಂತನ, ಕಣ್ಣಾನ ನೀರು ಹರಿತವ ಇಬ್ರಿಗಿವ. ಖರೆ ಬಾಯಿ ಒಳಗಿನ ಮಾತು ಬರಲಾಗ್ಯವ. ಒಬ್ಬರ ಬಾಯಿ ಒಳಗಿನ ಮಾತು ಬರಲಾಗ್ಯವ. ಕೊನೆಗೆ ಕಣ್ಣನ ನೀರು ಹಾಕೋತ ಮಾತಾಡಿಸ್ತಾನ. ಯವ್ವ, ಎಷ್ಟು ದುಃಖ ಮಾಡ್ತಿ ತಾಯಿ, ಎಷ್ಟು ದುಃಖ ಮಾಡಗತ್ತಿದಿ, ಯಾಕ ಹೈಂದೋ ಅಪ್ಪ? ಸಣ್ಣ ವಯಸ್ಸಿನೊಳಗ ಕೆಟ್ಟ ಕೆಲಸ ಮಾಡಿ, ದುಷ್ಟರ ಸಂಘ ಮಾಡಿ, ಮಾಡಬಾರ್ದೆಲ್ಲ ಮಾಡಿ, 12 ದೇವರಿಗೆ ಹರಕೆ ಹೊತ್ತಿ ನಿನಗೆ ಜನ್ಮ ಕೊಟ್ಟಿದ್ದು, ಮಾಡಬಾರ್ದ ಕೆಲಸ ಮಾಡಿ ನಾ ಬದುಕಿದ್ರದೊಳಗ ನನ್ನ ಮಾರಿ ಮುಂದೆ ನಿನಗ ಗಲ್ಲು ಶಿಕ್ಷೆ ಆಗತ್ತಲ್ಲೋ. ಕಣ್ಣನ ನೀರು ಬರಲಾದ್ರೆ ರಕ್ತ ಬರ್ಬೇಕೇನೋ? ನೀ ಸರಿಯಾಗಿದ್ರೆ ನನ್ನ ಕಣ್ಣು ಯಾಕ ನೋಡ್ತಿತ್ತು? ದುಃಖ ಮಾಡ್ತಾಳೆ. ಆ ಎಳೆಗಂತನ್ನ, ತಾಯಿ ಅಳಬೇಡ. ಹ್ಯಾಂಗ ಅಳಬೇಡ? 9 ತಿಂಗಳು 9 ದಿವಸ ನನ್ನ ಗರ್ಭದೊಳಗೆ ಇಟ್ಕೊಂಡು ಹೊತ್ತು ಹೆತ್ತು
ಅಮೃತ ಕುಡಿಸಿ ಜ್ವಾಕ್ಯ ಮಾಡಿ ನನ್ನ ಕಣ್ಣ ಮಾರಿ ಮುಂದೆ ನಿನಗೆ ಪ್ರಾಣ ಗಲ್ಲ ಶಿಕ್ಷೆ ಮಾಡಗತ್ರಲ್ಲಪ್ಪ. ಆ ಎಳಿಗಂತನ ಯವ್ವ ಖರೆ ಅದನ್ನೇ ಹೇಳೋದು ಖರೆ. ಇವತ್ತು ನನಗ ಗಲ್ಲ ಶಿಕ್ಷೆ ಆಲಗತ್ತದತ್ತಂದ್ರ, ನನ್ನ ಪ್ರಾಣ ಹೋಗ್ಲುಗತ್ತದಂದ್ರ ಇದಕ್ಕ ಕಾರಣ ಯಾರು ಅಂತ ತಾಯಿಗೆ ಕೇಳ್ದತ್ರಿ. ಲಕ್ಷ ಹೇಳ್ರಿ. ಇವತ್ತು ನನ್ನ ಪ್ರಾಣ ಹೋಗ್ಲಗತ್ತದಂದ್ರ ಕಾರಣ ಯಾರು ಇದಕ್ಕ? ಆ ಹೇಳ ತಾಯಿ ಅತ್ತಳ, ಏ ಹುಚ್ಚ, ನಿನ್ನ ಪ್ರಾಣ ಹೋಗ್ಲಗತ್ತದಂತಂದ್ರ ನಿನ್ನ ಪ್ರಾಣ ಹೋಗಬೇಕು, ನೀ ಗಲ್ಲ ಶಿಕ್ಷೆ ಆಗ್ಲಗತ್ತದಂದ್ರ ನಿನ್ನ ಪ್ರಾಣಕ್ಕೆ ನೀನೇ ಕಾರಣ. ಇಲ್ಲ ತಾಯಿ, ನಾ ಕಾರಣ ಅಲ್ಲ. ಮತ್ಯಾರು? ನನ್ನ ಪ್ರಾಣ ಹೋಗ್ಲಾಗತ್ತದ ಇವತ್ತು ದಿವಸ ಅಂದ್ರ ಇದಕ್ಕ ಮೂಲ ಕಾರಣ ಯಾರತ್ತಂದ್ರ ನೀ ಅಂತಾನ. ತಾಯಿ, ಇದಕ್ಕ ನನ್ನ ಪ್ರಾಣ ಹೋಗ್ಬೇಕಾದ್ರೆ ನೀನೇ ಕಾರಣ. ಏ ಹುಚ್ಚಿ, 9 ತಿಂಗಳು ನನ್ನ ಹೊಟ್ಟಿ ಒಳಗಿಟ್ಕೊಂಡು 12 ದೇವರಿಗೆ ಹರಿಕೆ ಮಾತಿ ಹೊತ್ತಿದು, ಎದಿ ಹಾಲು ಕುಡಿಸಿದು, ಉಪಗಾರ ತೀರಿಸ್ಬೇಕಂತ ಮಾತಾಡ್ತೇನೋ? ಮಾತಾಡಂಗಿಲ್ಲ ಅಂದವ. ಮಾತಾಡಲ್ಲ. ಹಂಗಾದ್ರೆ ನಾ ಹ್ಯಾಂಗ ಕಾರಣ ಆಗ್ತೀನೋ? ತುತ್ತ ಅನ್ನ ತಿನಿಸಿನಿ ಕೈಯಾರೆ ಓಡಾಡ್ತಿದಿ ಅಂಗಳದಾಗ, ಕಾಜಿ ಮಾಡಿ ಕೈಯಾಗ ಬಟ್ಲು ಹಿಡ್ಕೊಂಡು ನಿನಗ ಊಟ ಮಾಡಿಸೀನಿ, ಅಂಜಿ ಅಳು ಮತ್ತಿನೊಳಗ ಎದಿ ಹಾಲು ಕುಡಿಸೀನಿ. ನನ್ನ ಎದಿ ಹಾಲು ಕುಡ್ದು ನಿನ್ನ ಮೈ ಒಳಗ ರಕ್ತ ಬೆಳೆದಿದೆ. ಇವತ್ತಿನ ದಿವಸ ಈ ಮಂದಿ ಒಳಗ ಇಂಥ ಶಬ್ದ ಮಾತಾಡ್ತಿಯಲ್ಲೋ, ಸ್ವಲ್ಪ ಆದ್ರೆ ಏನಾಯ್ತಿಲ್ಲ? ತಾಯಿ, ವಿಚಾರ ಮಾಡು. ನಾ ಹೇಳ್ತಾ, ದುಃಖ ನೀ ಮಾಡಬೇಡ, ಸಿಟ್ಟಿಗೆ ಬರಬೇಡ. ನಾ ಹೇಳ್ತಾನೆ, ಕೇಳು. ಹೇಳು, ನಿಂದೇನದ ಹೇಳು. ಏನ್ ಹೇಳ್ತಿದ್ರಿ? ಹಿಂದಿಂದ ಹೇಳಗತ್ತ. ನಾ ಹೇಳ್ತಾ ಒಂದಿಷ್ಟು ನೆನಪು ಮಾಡ್ಕೋ. ನಾ ಸಣ್ಣವಿದ್ದಾಗ 6-7 ವರ್ಷನವಿದ್ದಾಗ ನೀ ಬಾಗೋಂಡ್ರವನ ಅಂಗಡಿಗೆ ಹೋಗಿದಿ. ಆ ಸಮಯದೊಳಗ ಮಾವಿನ ಹಣ್ಣಿನ ಸುಗ್ಗಿ ಬಂದಿತ್ತು. ನಿನ್ನ ಕೂಡ ಬಾಗೋಂಡ್ರವನ ಅಂಗಡಿಗೆ ಬೆನ್ನ ಹತ್ತಿ ನಾನು ಬಂದಿದ್ದ. ಬಾಗೋಂಡ್ರವನ ಅಂಗಡಿಯಾಗ ಹೋದ ಕೂಡಲೇ ನೀ ಕೈಪಲ್ಯ ತರ್ಲಕ್ಕ ಹೋಗಿದಿ. ಮಾವಿನ ಹಣ್ಣಿ ಸುಗ್ಗಿ ಬಂದಿತ್ತು. ಅಂಗಡಿ ಒಳಗೆಲ್ಲ ಮಾವಿನ ಹಣ್ಣಿದ್ದು. ಆ ಎಳೆಗ ನಾ ಏನಂದ, ಇವ ನನಗೊಂದು ಮಾವಿನ ಹಣ್ಣು ಇಸ್ಕೊಡ್ಬೇ, ನನಗೊಂದು ಮಾವಿನ ಹಣ್ಣು ಇಸ್ಕೊಟ್ಟು, ಮಾವಿನ ಹಣ್ಣು ತಿನ್ನಂಗಾಗ್ಯದಬೇ ಅಂತ ನಾ ಕೇಳ್ದೆ. ಆ ಎಳೆಗ ನೀ ಏನಂದಿ? ಅಪ್ಪ, ಕಾಡ್ಬೇಡೋ, ನನ್ನ ಅಂತ್ಯಕ್ಕೆ ರೊಕ್ಕ ಇಲ್ಲ, ನಾ ಕೈಪಲ್ಯ ಪುರ್ತಕ ಅಷ್ಟೇ ರೊಕ್ಕ ತಂದಿನಿ, ಕಾಡ್ಬೇಡ, ನನ್ನ ಅಂತ್ಯಕ್ಕೆ ರೊಕ್ಕ ಇಲ್ಲ ಅಂತ ನೀ ಅಂದಿ. ನಾ ಏನಂದ? ಇಲ್ಲ, ಆ ಮಾವಿನ ಹಣ್ಣು ತಿನ್ನಂಗಯ್ಯದ, ಮಾವಿನ ಹಣ್ಣು ತಿತ್ತೀನಿ, ನನಗೆ ಇಸ್ಕೊಟ್ಟು ಅಂತ ನಿನ್ನ ಸೀರಿ ಸೆರಗಿ ಹಿಡಿದು ನಾ ಜೊಗ್ಗದ. ನಿನ್ನ ಅಂತ್ಯಕ್ಕೆ ರೊಕ್ಕ ಇದ್ದುವೋ ಅಥವಾ ಇಲ್ಲೋ ನನಗೆ ಗೊತ್ತಿಲ್ಲ. ನಿನ್ನ ಸೀರಿ ಸೆರಗಿ ಹಿಡಿದು ಜೋಗದ, ನಿನ್ನ ಕೈ ಹಿಡಿದು ಜೋಗದ, ನಿನ್ನ ಕಾಲ್ ಹಿಡಿದು ಅತ್ತಿ ಒದ್ದಾಡಿ ಅತ್ತಾನ. ಆ ಎಳೆಗ ನೀ ಏನಂದಿ? ಕಾಡ್ಬೇಡೋ, ನನ್ನ ಅಂತಕ್ಕೆ ರೊಕ್ಕ ಇಲ್ಲ ಅಂತ ಹೇಳಿ ನನಗ ಮಾವಿನ ಹಣ್ಣು ನೀ ಇಸ್ಕೊಡ್ಲಿಲ್ಲ. ನಾ ಏನ್ ಮಾಡ್ದ? ನಿನಗೂ ಗೊತ್ತಾಗಲಾರ್ದಂಗ, ಬಾಗೋಂಡ್ರವನಿಗೆ ಗೊತ್ತಾಗಲಾರ್ದಂಗ ಒಂದು ಹಣ್ಣು ತುಡುಗು ಮಾಡಿ ನನಗೆ ಕಿಶೆದಾಗ ಹಾಕೊಂಡ. ಆ ಹಣ್ಣು ತಗೊಂಡು ನಿನಗಿಬ್ರಿಗೆ ಗೊತ್ತಾಗಲಾರ್ದಂಗ ನಿನ್ನ ಜೋಡಿ ಮನೆಗೆ ಬಂದು ನಾ ಅಂದ, ಅಮ್ಮ, ನಿನ್ನಂತಕ್ಕೆ ರೊಕ್ಕ ಇದ್ದು ಗೊತ್ತಿಲ್ಲ, ನೀ ಹಣ್ಣು ಇಸ್ಕೊಟ್ಲಿಲ್ಲ, ನಾ ಸಾಕಾಗಟ್ಟ ಅತ್ತೆ. ನಿನಗೂ ಗೊತ್ತಾಗಲಾರ್ದಂಗ, ಬಾಗೋಂಡ್ರವನಿಗೆ ಗೊತ್ತಾಗಲಾರ್ದಂಗ ಒಂದ್ ಹಣ್ಣು ನಾ ಹ್ಯಾಂಗ ತಂದಿನಿ ನೋಡು ಅಂತ ನಿನ್ನ ಮುಂದೆ ತೆಗದ. ಆ ಎಳೆಗ ನೀ ಏನಂದಿ? ಹೇ, ಎಷ್ಟು ಚಲೋ ಮಾಡ್ದ್ಯೋ, ನನ್ನ ಅಂತ್ಯಕ್ಕೆ ರೊಕ್ಕ ಇದ್ದಿದ್ದಿಲ್ಲ, ನೀ ಅಳ್ಳುಗತ್ತಿದಿ, ನಾ ಇಸ್ಗುಡ್ಬೇಕಾದ್ರೆ ನನ್ನ ಅಂತ್ಯಕ್ಕೆ ರೊಕ್ಕ ಇದ್ದಿದ್ದಿಲ್ಲ, ಎಷ್ಟು ಚಲೋ ಮಾಡಿದಿ ಅಂತ ನನಗಂದಿ. ಆ ಎಳೆಗೆ ಏನಂದಿ?
ತಂದ್ಯೋ ಎಡ್ ಹೋಳು ಮಾಡಂದಿ. ಆ ಮಾವಿನ ಹಣ್ಣು ಎಡ್ ಹೋಳು ಮಾಡದ ಬಳಕ ಅದರಾಗಿಂದ ಒಂದು ಹೋಳು ತಗೊಂಡು ತಿಂದಿ. ಒಂದು ಹೋಳು ತಗೊಂಡು ತಿಂದಿ, ಇನ್ನೊಂದು ಮಾತಂದಿ. ಏನಂದಿ? ತರುದು ತಂದ್ಯೋ, ಹಣ್ಣೆಟ್ಟು ರುಚಿ ಅದ, ಎಟ್ಟು ಚಲೋ ಅದ, ತರುದು ತಂದಿ. ಒಂದೇ ಯಾಕೆ ತಂದ್ಯೋ, ಇನ್ನೊಂದ್ ಎರಡು ತರಬೇಡ್ದೇನತ್ತ ನನಗಂದಿ. ನಾ ಏನಂದ ಆ ಎಳೆಗೆ ಏನು ವಿಚಾರ ಮಾಡದ? ಯಾವಾಗ ನನ್ನ ತಾಯಿ ಒಂದ್ ಹಣ್ಣು ತಂದಾಗ ಶಬ್ಬೋಶಿ ಕುಂಡುಗತ್ತಾಳತ್ತಂದ್ರ, ನಾಳಿನಿಗೆ ಬಂಗಾರ ಅಂಗಡಿ ಒಡೆದು ತುಡುಗು ಮಾಡ್ಕೊಂಡು ತಂದಂತಂದ್ರ ನಮ್ಮವ್ವ ಬೆನ್ನಾಗ ಚಪ್ಪುಡಿಸಿ ನನಗ ಮನಾರ ಕಾಜಿ ಮಾಡ್ತಾಳತ್ತ ನಾ ವಿಚಾರ ಮಾಡ್ದ. ಯಾವಾಗ ಆ ಒಂದ್ ಹಣ್ಣು ತಂದಾಗ ಕೈಯಾಗಿನ ಬಳಿ ಏರ್ಸಿ ಸರಿಸಿ ಕಪಾಳಿಗೆ ಎರಡು ಲಗಸಿ ಬಾಗೊಂಡವನ ಅಂಗಡಿ ಮುಂದೆ ದರ ಎಳ್ಕೊಂಡು ಹೋಗಿ, ಯಪ್ಪ ನನ್ನ ಮಗ ಒಂದು ಹಣ್ಣು ತುಡುಗು ಮಾಡಿ ತಂದದೋ, ತಪ್ಪು ಮಾಡ್ಯದ, ಆ ಹಣ್ಣು ಕಚ್ಚದ, ಎಟ್ಟದ್ರ ಬೆಲೆ ಅದ ಹೇಳು, ನಾ ಕಷ್ಟ ಬಂದ್ರು ಬರ್ಲೇಕ ಆ ಹಣ್ಣಿನ ಬೆಲೆ ಕೊಡ್ತಾ ನನ್ನ ಮಗ ತಪ್ಪು ಮಾಡ್ಯದ ಅಂತ ಹೇಳಿ ಅವನ ಮಾರಿ ಮುಂದೆ ಎರಡು ನನಗ ಲಗಾಶ್ ಕಳಿಸಿದಿತ್ತಂದ್ರ, ತಾಯಿ ಇವತ್ತು ನನ್ನ ಗಲ್ಲ ಶಿಕ್ಷೆ ಆಗ್ತಿದ್ದಿಲ್ಲ. ಇವತ್ತು ಗಲ್ಲ ಶಿಕ್ಷೆ ಆಗ್ಬೇಕಾದ್ರೆ ನೀನೇ ಕಾರಣ ಯವ್ವ, ನೀನೇ ಕಾರಣ. ಇಟ್ಟು ಅಂತಿದ್ದ ಇಬ್ರು ಕಣ್ಣಾಗಿನ ನೀರು ಹಾಕ್ತಿರು. 8 ಗಂಟೆ ಟೈಮ್ ಆಯ್ತು, ಮಗನಿಗೆ ತಗೊಂಡು ಹೋಯ್ತು ಗಲ್ಲ ಶಿಕ್ಷೆ ಮಾಡಿಬಿಟ್ರು. ಸಾಯುತನ ದುಃಖ ಮಾಡಿ ಕಣ್ಣಾಗಿನ ನೀರು ತೆಗೆದು ಕೊರಗಿ ಮಗನ ಚಿಂತೆ ಒಳಗ ತಾಯಿನ ಪ್ರಾಣ ಬಿಟ್ಟು ಹೋದಳೆವ. ನೀವು ಬಹಳ ಮಂದಿ ಕೂಡ್ರಿ, ಲಕ್ಷ್ಯ ಇಡ್ರಿ. ಯಾಕೆ ನಿಮಗೆ ಹೇಳ್ತೀನಿ? ಮನೆಯ ಮೊದಲು ಪಾಠ ಶಾಲೆ, ಜನನಿಯಿಂದ ಪಾಠ ಕಲ್ತ ಜನರು ಧನ್ಯರು. ನಮ್ಮ ಮಕ್ಕಳ ಜೀವನ ಭವಿಷ್ಯ ಆಗಬೇಕಾಗಿತ್ತು ಅಂತಂದ್ರ, ನಮ್ಮ ಮಕ್ಕಳ ಭವಿಷ್ಯ ಚಂದ ಆಗಬೇಕಾಗಿದ್ರ ಮೂಲ ಕಾರಣ ನಾವೇ ಸಂಸ್ಕಾರ ಕೊಡ್ಬೇಕು. ಅಪ್ಪಿದ್ದವ ಮನ್ಯಾಗ ಮಗನಿಗೆ ಹೇಳ್ತಾನ, ಏ ತಮ್ಮ ಅಂಗಡಿಗೆ ಹೋಗಿ ಒಂದ್ ಗಟ್ಟ ಬೀಡಿ ತಗೊಂಡ್ ಬಾತ್ ಹೇಳ್ತಾನವ. ಅದು ನಿಚ್ಚ ಹುಡುಗ ತರ್ತಿತ್ತೆ. ಅದು ಒಂದಿನ ವಿಚಾರ ಮಾಡ್ತತ್ತ, ನಮ್ಮ ಅಪ್ಪ ನಿಚ್ಚ ಬೀಡಿ ತರಿಸ್ತಾನಂದ್ರೆ ಇದ್ರಾಗ ಮಜಾ ಏನಿದ್ದಿರ್ಬೇಕಂದವ. ಒಂದ್ ದಿನ ಒಂದು ಹುಡದೆ ಬಿಡ್ಬೇಕಂದತ್ರಿ ಇವ. ಮತ್ತ ಆ ಮಗ ಬೀಡಿ ತರಿಸದ ನಿಮ್ಮ ಮಗನ ಕೈಲೆ ಮಾಡಿದ್ರ ಅವ ಮಗ ಸೇದಲಾರ್ದೆ ಬಿಟ್ಟ. ಅದಕ್ಕೆ ಏನು ಹೇಳ್ತಾರ? ಕಳಬೇಡ ಒಳ್ಳೆಯವನಾಗು, ಕಳಬೇಡ ಒಳ್ಳೆಯವನಾಗಪ್ಪ. ನೀವು ಲಕ್ಷ್ಯ ಇಡ್ರಿವ, ಒಬ್ಬ ಡಾಕ್ಟರ್ನಲ್ಲಿ ವಿದ್ಯೆ ಅದ, ಒಬ್ಬ ಗಾಡಿ ಮೆಕ್ಯಾನಿಕ್ ನಲ್ಲಿ ವಿದ್ಯೆ ಅದ, ಒಬ್ಬ ಇಂಜಿನಿಯರಿಯಲ್ಲಿ ವಿದ್ಯೆ ಅದ. ಡಾಕ್ಟರ್ ಅಲ್ಲಿ ವಿದ್ಯೆ ಅದ. ಆರಾಮ ತಪ್ಪಿ ಒಂದು ಪೇಷಂಟ್ ದವಾಖಾನಿಗೆ ಹೋಯ್ತು ಅಂತಂದ್ರ ಆ ಪೇಷಂಟ್ ಡಾಕ್ಟರ್ ಕರೆಕ್ಟ್ ತಮ್ಮ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂತಂದ್ರ ಒಂದು ಪೇಷಂಟ್ ಖಲಾಸ್ ಆಗ್ತದ. ಯಾಕ್ರಿ? ಒಂದು ಪೇಷಂಟ್ ಮಾತ್ರ ಸೈತದ. ಒಬ್ಬ ಗಾಡಿ ಮೆಕ್ಯಾನಿಕ್ ನಲ್ಲಿ ಒಂದು ವಿದ್ಯೆ ಅದ. ಆ ಗಾಡಿ ಮೆಕ್ಯಾನಿಕ್ ಕರೆಕ್ಟ್ ಆಗಿ ಖರಾಬ್ ಆಗಿ ಗಾಡಿಗೆ ಕರೆಕ್ಟ್ ಆಗಿ ಅವ ರಿಪೇರಿ ಮಾಡ್ಲಿಲ್ಲ ಅಂತಂದ್ರ ಅದು ಒಂದು ಗಾಡಿ ಮಾತ್ರ ಅದು ಖರಾಬ್ ಆಗಿ ಹೋಗ್ತದ. ಗೊತ್ತದಲ್ರಿ? ಒಂದೇ ಗಾಡಿ ಕೆಡ್ತದ. ಒಬ್ಬ ಇಂಜಿನಿಯರಿಯಲ್ಲಿ ವಿದ್ಯೆ ಅದ. ಆ ಇಂಜಿನಿಯರ್ ಕರೆಕ್ಟ್ ಎಸ್ಟಿಮೇಟ್ ಹಾಕಲಿಲ್ಲ ಅಂತಂದ್ರ, ಮನಿ ಕಟ್ಸಕ್ ಕರೆಕ್ಟ್ ಎಸ್ಟಿಮೇಟ್ ಹಾಕಿ ಕುಳ್ಳಿಲ್ಲತ್ತಂದ್ರ, ಎಸ್ಟಿಮೇಟ್ ತಪ್ಪು ಹಾಕಿ ಕೊಟ್ಟಂದ್ರ ಒಂದು ಬಿಲ್ಡಿಂಗ್ ಮಾತ್ರ ಫೇಲ್ ಆಗ್ತದ, ಒಂದು ಬಿಲ್ಡಿಂಗ್ ಮಾತ್ರ ಹಾಳಾಗ್ತದ. ಹೌದಾ? ಖರೆ. ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಯನ್ನ ತನ್ನ ಮಕ್ಕಳಿಗೆ ಕರೆಕ್ಟ್ ವಿದ್ಯೆ ಕೊಡ್ಲಿಲ್ಲ ಅಂತಂದ್ರೆ ಜಗತ್ತವನ್ನ ಹಾಳಾಗ್ತದಂತ ನೋಡ್ರಿ. ಜಗತ್ತವನ್ನ ಹಾಳಾಗ್ತದ. ಇವ್ರಿಗೆ ಕಾಲಾಗ ಒಂದೊಂದೇ ಫೇಲ್ ಆಗ್ತಾವ. ತಾಯಿ ತಪ್ಪು ಮಾಡಿ ಜನಕ ಸಂಸ್ಕಾರ ಕೊಟ್ಟಳು ಮಕ್ಕಳಿಗತ್ತಂದ್ರ ಜಗತ್ತವನ್ನ ಫೇಲ್ ಆಗ್ತದತ್ತ, ಜಗತ್ತ ಹಾಳಾಗ್ತದತ್ತ.